ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಹೀಗೆ ನಮ್ಮ ಮಮ್ಮಿ ಬಂದಿದ್ದರು. ನೋಡಿ ಪಾಪು ಹೇಗೆ ಆಟ ಆಡಿಸ್ತಿದ್ದಾರೆ ಅಂತ. ಅವ್ನು ತುಂಬ ಖುಷಿ ಪಡ್ತಾ ಇದ್ದ ಹೀಗೆ ಆಟ ಆಡಿಸ್ಬೇಕಿದ್ರೆ. ಹಾಗೆ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಾನೆ. ನೋಡಿ ಅವನು ಎಷ್ಟು ಬಿಗ್ಗಿಯಾಗಿ ಹಿಡ್ಕೊಂಡಿದ್ದ ಅಂದರೆ ಬಿದ್ದೋಗ್ಬಿಡ್ತೀನಿ ಅಂತ ಭಯ ಅವನಿಗೆ. ನಮ್ಮ ಅಮ್ಮನೂ ಆಟ ಆಡಿಸ್ತಾಯಿದ್ರು. ಚೆನ್ನಾಗಿತ್ತು. ನಮ್ಮ ಮಮ್ಮಿ ಒಂದು 3 ಡೇಸ್ ಇದ್ದು ಹೋದರು. ಅವನಿಗೆ ಸ್ವಲ್ಪ ಕೆಮ್ಮಾಗಿತ್ತಲ್ಲ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಾನು. ಸೊ ಅದಕ್ಕೆ ನೋಡ್ಕೊಂಡು ಹೋಗೋಕ್ಕೆ ಅಂತ ನಮ್ಮ ಮಮ್ಮಿ ಬಂದಿದ್ದರು. ಸೊ ಚೆನ್ನಾಗಿ ಆಟ ಎಲ್ಲ ಆಡ್ಕೊಂಡು ಆರಾಮಾಗಿದ್ದ. ಕೆಮ್ಮು ಸ್ವಲ್ಪ ಕಮ್ಮಿಯಾಗಿ ವೀಸಿಂಗು ಸ್ಟಾಪ್ ಆಗಿತ್ತು. ಮತ್ತು ಹಾಗೆ ಆಟ ಆಡ್ತಾ. ಸೊ ನೆಕ್ಸ್ಟ್ ಏನಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೇ ಈ ವೀಸಿಂಗ್ ಅಂತ ಏನಕ್ಕಾಗುತ್ತೆ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ ಇವಾಗ. ಮಕ್ಕಳಿಗೆ ವೀಸಿಂಗ್ ಬರೋದು ಕ್ಯಾಶುವಲಾಗಿ ಬರ್ತಿರುತ್ತೆ ಕೆಮ್ಮಾದಾಗ ಅಂತ ಹೇಳ್ತಾರೆ. ಕೆಲವರು ಕ್ಯಾರಿ ಆಗುತ್ತೆ, ಅಂದರೆ ಜೆನೆಟಿಕ್ಸಲ್ಲಿದ್ದರೆ, ಅವ್ರ ಫ್ಯಾಮಿಲಿ ಹಿಸ್ಟ್ರಿಲಿ ಏನಾದರೂ ಇದ್ದರೆ. ಸೊ ಹೆಂಗೆ ಏನು ಅಂತ ನಮ್ಮ ಮನೇಲಿ ಯಾರಿಗೂ ಇಲ್ಲ, ಇಲ್ಲೂ ಇಲ್ಲ, ನನ್ನ ಹಸ್ಬೆಂಡ್ ಅವ್ರ ಮನೆಯಲ್ಲೂ ಇಲ್ಲ. ಸೊ ಹೆಂಗೆ ಏನು ಅಂತ ಗೊತ್ತಾಗಲಿಲ್ಲ. ನಾವು ಹೋದ್ವಿ, ಲಾಸ್ಟ್ ಹೋಗಿದ್ವಿ ಮೈಸೂರಿಗೆ. ಚೆಕಪ್ ಇತ್ತು ಒಂದು, ಮುಗಿಸ್ಕೊಂಡು ಹಾಗೆ ಡಾಕ್ಟ್ರ್ ಕನ್ಸಲ್ಟೇಷನ್ ಎಲ್ಲ ಒಂದು 2 months ಒಂದು ಸಿರಪ್ ಹೇಳಿದ್ದಾರೆ, ಅದನ್ನು ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಹಾಗೆ ಸ್ಯಾಟರ್ಡೇ ಇಲ್ಲಿ ನಮ್ಮ ಮದ್ದೂರ ಹತ್ರ KM ದೊಡ್ಡಿ ಹತ್ರ ಒಂದು ಪ್ಲೇಸ್ ಇದೆ, ಹನುಮಂತ ನಗರ ಅಂತ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ಆತ್ಮಲಿಂಗೇಶ್ವರ ಟೆಂಪಲ್ ಅಲ್ಲಿರೋದು. ತುಂಬ ಚೆನ್ನಾಗಿದೆ, ಒಂಥರ ಪೀಸಾಗಿ ಅನಿಸುತ್ತೆ. ಅಂದರೆ ದೇವಸ್ಥಾನ ಶಿವನ ದೇವಸ್ಥಾನ, ಬಟ್ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ. ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಕ್ಳು ಕರ್ಕೊಂಡೋದ್ರೆ ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿದೆ. ಹತ್ರದಲ್ಲಿರೋದ್ರಿಂದ ಸುಮ್ಮನೆ ಹಾಗೆ ವೀಕೆಂಡ್ ಇತ್ತಲ್ಲ ಹೋಗಿದ್ವಿ. ಸೊ ಹಾಗೆ ದಿನ ಎಲ್ಲ ಮುಗಿಸ್ಕೊಂಡು, ಇವನಿಗೆ ಸ್ವಲ್ಪ ಕೆಮ್ಮಿದ್ದಿದ್ದರಿಂದ ನಾವು ಜಾಸ್ತಿ ಟೈಮ್ ಏನು ಇರೋಕ್ಕಾಗಲಿಲ್ಲ. ಮತ್ತು ಅಲ್ಲಿಂದ ಹೊರಟ್ವಿ. ಅಲ್ಲೇ ಕೆಳಗಡೆ ಒಂದು ಮ್ಯೂಸಿಯಮ್ ಥರ ಮಾಡಿದ್ದಾರೆ, ಅಲ್ಲಿ ಬೋಟಿಂಗ್ ಇದೆ, ತುಂಬ ಚೆನ್ನಾಗಿದೆ ಅಲ್ಲಿ. ಅದು ಪಾರ್ಕಲ್ಲಿ ಸೈಡಲ್ಲಿ ಸುಮ್ಮನೆ ಚಿಕ್ಕದಾಗಿ ಒಂದು ಬೋಟಿಂಗ್ ಥರ ಮಕ್ಳು ಕರ್ಕೊಂಡೋದ್ರೆ. ಹಾಗೆ ಈ ಕಡೆಗೆ ಫಿಶ್ದು ಏನೇನೋ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲೇ ಬೋಟಿಂಗ್ ಇರೋದು. ಬೋಟಿಂಗ್ ಮುಗಿಸ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನನ್ನನ್ನು ನನ್ನ ಹಸ್ಬೆಂಡ್ ಬಾ ಅಂತ ಕರಿತಾನೆ ಇದ್ದರು ಬೋಟಿಂಗಿಗೆ. ಬಟ್ ನಂಗೆ ನಿಜ ಏನೋ ಒಂಥರ ಭಯ ಅನಿಸುತ್ತೆ. ಅದೇನೋ ಆಳ ಇಲ್ಲ, ಬಟ್ ಆದರೂ ಅಯ್ಯೋ ಬೇಡಪ್ಪ ಅಂದ್ಬಿಟ್ಟು ಬೋಟಿಂಗಿಗೆ ಹೋಗಲಿಲ್ಲ ನಾನು. ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲರೂ. ನನ್ನ ಹಸ್ಬೆಂಡ್ ಕೊಲೀಗ್ಸ್, ಅವರ ಹೆಂಡತಿ ಆ್ಯಂಡ್ 3 ಜನ ಫ್ಯಾಮಿಲಿ ಹೋಗಿದ್ದಿದ್ದು. ಸೊ ಚೆನ್ನಾಗಿತ್ತು, ಅಲ್ಲೂ ಚೆನ್ನಾಗಿದೆ. ನೀವು ಯಾರಾದರೂ ಇಲ್ಲೇ ಹತ್ರದಲ್ಲಿದ್ದರೆ ಹೋಗಿರ್ತೀರ ಅನ್ಕೋತೀನಿ, ಮೇ ಬಿ. ಅಂತ ಏನು ಹೈಡನ್ ಪ್ಲೇಸ್ ಏನಲ್ಲ ಅದು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ನೋಡಿ ಹೇಗಿದೆ ಅಂತ. ಹಿಂಗೆ ಡೈಲಿ ವ್ಲಾಗ್ ಏನು ಮಾಡೋಕ್ಕಾಗ್ತಾನೆ ಇಲ್ಲ, ಮನೇಲಿ ಕೆಲಸಗಳು ಅದು ಇದು. ವಿಡಿಯೋ ಶೂಟ್ ಮಾಡೋದು ಕೆಲವೊಂದು ಸಲ ಮರ್ತೋಗ್ಬಿಡುತ್ತೆ. ಕೆಲವೊಮ್ಮೆ ವಿಡಿಯೋ ಶೂಟ್ ಮಾಡ್ಕೋಬೇಕಿತ್ತು ಅಂತ ಅನಿಸ್ತಿರುತ್ತೆ. ರೆಸಿಪೀಸು ಏನೂ ತೋರ್ಸೋಕ್ಕೆ ಆಗ್ತಾಯಿಲ್ಲ. ಸುಮ್ಮನೆ ಹಾಗೆ ಕೆಲವೊಂದಷ್ಟು ದಿನ ಒಂಚೂರು ಆರಾಮಾಗಿ ಹೋಗಲಿ. ಆಮೇಲೆ ಇವನು ಬೇರೆ ಹುಷಾರಿರ್ಲಿಲ್ವಲ್ಲ. ಸೊ ಈ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ನನಗೆ. ಹೊರಗಡೆ ಹೋಗಿದ್ರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ನೋಡ್ಬೋದು ನೀವು, ನೀರಲ್ಲಿ ಇಳಿಸಿದ್ರೆ ಸುಮ್ಮನೆ ಹಂಗೆ ಕಾಲೆಲ್ಲ ಹಂಗೆ ಮುಳುಗಿಸ್ಕೊಂಡು ಆಟ ಆಡ್ತಾ ಇದ್ದ. ಅವನಿಗೆ ನೀರು ಅಂದರೆ ಇಷ್ಟ, ನಮ್ಮ ದೊಡ್ಡವನಿಗೂ ಹಾಗೇನೆ. ನಮ್ಮ ದೊಡ್ಡ ಪಾಪಗೂ ಸೇಮ್, ಅವನಿಗೂ ನೀರಂದರೆ ತುಂಬ ಇಷ್ಟ. ಸೊ ಹಾಗೆ ಫೋಟೋ ತೆಗೆಸ್ಕೊಂಡು ಮತ್ತೆ ಮಂಡೇ ಡಾಕ್ಟ್ರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಮೈಸೂರಿಗೆ ಹೋಗ್ತಾ ಇದ್ವಿ, ತೊಗೊಂಡಿದ್ದೆ ಕ್ಲಿಪ್ಪಿಂಗ್ಸು. ಸೊ ಅಪೋಲೋ ಹಾಸ್ಪಿಟ್ಲಲ್ಲಿ ತೋರಿಸೋದ್ರಿಂದ ಸ್ವಲ್ಪ ದೂರ ಆಗಿಬಿಡುತ್ತೆ ನಮಗೆ, ತುಂಬ ಸಿಟಿ ಒಳಗಡೆ ಹೋಗಬೇಕು. ಮಳೆ ಬೇರೆ ಅವತ್ತು, ಒಂಥರ ವಾತಾವರಣ ಎಲ್ಲ ತುಂಬ ತಣ್ಣಿ ಅನ್ನಿಸ್ತಿತ್ತು.
ಇವನಿಗೆ ಬೇರೆ ಕೆಮ್ಮಿದ್ದಿದ್ದರಿಂದ ಸ್ವಲ್ಪ ಹೊರಗಡೆನೂ ಎತ್ಕೊಬಂದಿರೋದು ಕಷ್ಟ ಆಗ್ತಾಯಿತ್ತು. ಸೊ ಹಾಗೆ ಮುಗಿಸ್ಕೊಂಡು ಸೊ ಈ ವೆದರ್ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಏನೋ ಸಖತ್ ಇಷ್ಟ ಆಗುತ್ತೆ ಟ್ರಾವೆಲ್ ಮಾಡೋಕ್ಕೂ ಕೂಡ ನನಗೆ. ಸೊ ಹೀಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿಂದ ಹೆಬಿಟೇಟ್ ಮಾಲ್ಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು. ಅಲ್ಲಿ ರಿಲಿಯನ್ಸಲ್ಲಿ ಕೆಲವೊಂದು ಮಕ್ಳಿಗೆ ಬಟ್ಟೆಗಳು ಚೆನ್ನಾಗಿರುತ್ತೆ ಕಾಟನ್ದು. ಸೊ ಹಾಗೆ ದಿನ ಹೋಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.